ಓಂ ಶಬ್ದಾಚ್ಚ ಓಂ ಓಂ ಸ್ಯಾಚ್ಚೈಕಸ್ಯ ಬ್ರಹ್ಮಶಬ್ದವತ್ ಓಂ ಓಂ ಪ್ರತಿಜ್ಞಾಹಾನಿ ವ್ಯತಿರೇಕಾತ್ ಶಬ್ದೇಭ್ಯ ಓಂ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್ ಓಂ ಅಂತ ಈ 4 ಸೂತ್ರಗಳು. ಇವೆಲ್ಲ 2ನೇ ಅಧ್ಯಾಯದ 3ನೇ ಪಾದದಲ್ಲಿ 4, 5, 6, 7 ಇಷ್ಟು 3 ಸೂತ್ರಗಳು. ನಾವೀಗ 3ನೇ ಸೂತ್ರದವರೆಗೆ ನವ್ಯದ ಶ್ರುತೇ ಅಸ್ತಿತ್ವ ಮತ್ತು ಗೌಣ್ಯ ಸಂಭವ ಇಷ್ಟು 3 ಸೂತ್ರಗಳವರೆಗೆ ನಾವೀಗಾಗಲೇ ನೋಡಿ ಮುಗಿಸಿದ್ದೇವೆ. ಇನ್ನು 4 ಸೂತ್ರಗಳು ಈ ವೇದಾಧಿಕರಣಕ್ಕೆ ಸಂಬಂಧಪಟ್ಟಂತೆ ಇವೆ. ಇದಾದ್ಮೇಲೆ ಮಾತರಿಶ್ವಾಧಿಕರಣ ಇದೆ. ಆ ಮಾತರಿಶ್ವಾಧಿಕರಣವನ್ನು ಅಡಭಾಷ್ಯದಲ್ಲಿ ತತ್ವಮಂಜರಿಯಲ್ಲಿ ಪ್ರಾಯ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಮುಂದೆ. ಅದಕ್ಕೆ ನಾವು ಈ ಶಬ್ದಾಚ್ಚ ಮತ್ತು ಶಾಚ್ಯೈಕಸ್ಯ ಬ್ರಹ್ಮ ಶಬ್ದವತ್ತು ಹೀಗೆಲ್ಲ ಏನಿದೆಯಲ್ಲ ಅವೆಲ್ಲವನ್ನು ಕೂಡ ಸುಮ್ಮನೆ ಬ್ರಹ್ಮಸೂತ್ರ ಭಾಷ್ಯವನ್ನು ಪ್ರತಿಯೊಂದು ನೋಡ್ಕೊಳ್ತಾ ಕೂತ್ಕೊಳ್ಳೋ ಬದಲು ಮೂಲ ಸೂತ್ರಗಳನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿ ಮುಂದಿನ ಮಾತರಿಶ್ವಾಧಿಕರಣಕ್ಕೆ ಮತ್ತು ತತ್ವಮಂಜರಿಯಲ್ಲಿ 40ನೇ ಭಾಗಕ್ಕೆ ಹೋಗೋಣ. ಶಬ್ದಾಚ್ಚ ಓಂ ಅಂತ ಸೂತ್ರ. ಅಥಹವಾವ ನಿತ್ಯಾನಿ ಅಂತ ಹೀಗೆ ಶ್ರುತಿ ಇದೆ. ಹೀಗೆ ಶ್ರುತಿ ಇರೋದ್ರಿಂದ ಅನಾದಿತ್ವ ಶ್ರುತಿಗೆ ಗೌಣವಾದ ಅರ್ಥವನ್ನು ಮಾಡಬೇಕು. ಆಕಾಶ ಮೊದಲಾದವುಗಳನ್ನು ಅನಾದಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅನಾದಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಗೌಣವಾದ ಅರ್ಥವನ್ನು ಮಾಡಬೇಕು. ಮುಖ್ಯ ಸಂಪೂರ್ಣವಾದ ಅರ್ಥದಲ್ಲಿ ಅದು ಮುಖ್ಯ ಅನಾದಿ ಅಲ್ಲ. ಆದರೆ ಹುಟ್ಟುತ್ತವೆ ಅಂತ ಬೇರೆ ವಾಕ್ಯಗಳಿವೆ, ಅದಕ್ಕೆ ಮಾತ್ರ ಮುಖ್ಯಾರ್ಥವನ್ನೇ ಮಾಡಬೇಕು. ಶಬ್ದಾಚ್ಚ ಹೀಗೆ ಉತ್ಪತ್ತಿಯನ್ನು ಹೇಳುವಂತ ಶ್ರುತಿ ಇರೋದ್ರಿಂದ ಅಂತ ಅರ್ಥ. ಅಸಹವಾವ ನಿತ್ಯಾನಿ ಇತಿ ಭಾಷ್ಯೋಕ್ತ ಶ್ರುತೇಶ್ಚ. ಶಬ್ದಾಚ್ಚ ಅಂದ್ರೆ ಶಬ್ದ ಇರುವುದರಿಂದ ಅಂತ ಅರ್ಥ. ಶಬ್ದ ಅಂದ್ರೆ ಯಾವ ಶಬ್ದ? ಅದ್ರದ್ದು ವೇದವೆಂಬ ಶಬ್ದ, ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಲ್ಪಟ್ಟಂತಹ ಶಬ್ದ ಇರುವುದರಿಂದ. ಅನಾದಿ ಶ್ರುತಿ ಈ ಶಬ್ದ ಇರುವುದರಿಂದ ಅಂದ್ರೆ ವೇದ ಪ್ರಮಾಣ ಇರುವುದರಿಂದ ಏನಾಯಿತು? ಅನಾದಿ ಶ್ರುತಿ ಗೌಣಿ. ಇವುಗಳೆಲ್ಲವನ್ನು ಅನಾದಿ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥ ವೇದವಾಕ್ಯ ಏನಿದೆಯಲ್ಲ ಅದು ಗೌಣ. ಅನ್ಯ ಮುಖ್ಯಾರ್ಥ. ಅವುಗಳಿಗೆ ಉತ್ಪತ್ತಿ ಇದೆ ಅಂತ ಸ್ಪಷ್ಟವಾಗಿ ಹೇಳುವಂತಹ ಮಾತುಗಳೇನಿದೆ ಅವು ಕೆಲವಕ್ಕೂ ಕೂಡ ಮುಖ್ಯವಾದ ಅರ್ಥವನ್ನೇ ತಗೊಳ್ಬೇಕು. ನಿತ್ಯ ಅನಾದಿ ಅಂತ ಹೇಳೋದಕ್ಕೆ ಮಾತ್ರ ಅಮುಖ್ಯ ಅಂತ ತಗೋಬೇಕು. ಅಲ್ಲಿ ಸೂತ್ರದಲ್ಲಿ ಅತಃ ವಾವ ನಿತ್ಯಾನಿ ಪುರುಷ ಪ್ರಕೃತಿರಾತ್ಮ ಕಾಲ ಅಥ ಯಾನ್ಯ ನಿತ್ಯಾನಿ ಪ್ರಾಣ ಶ್ರದ್ಧಾ ಭೂತಾನಿ ಭೌತಿಕಾನಿ ಯಾನಿ ಹವಾ ಉತ್ಪತ್ತಿಮಂತಿ ತಾನ್ಯ ನಿತ್ಯಾನಿ ಯಾನಿ ಹವಾ ಅನುತ್ಪತ್ತಿಮಂತಿ ತಾನಿ ನಿತ್ಯಾನಿ ಅಂತ ಹೀಗೆಲ್ಲ ಅದನ್ನು ವಿವರಿಸಿದ್ದಾರೆ. ಪ್ರಕೃತಿ, ಆತ್ಮ, ಕಾಲ ಇವು ನಿತ್ಯ. ಪ್ರಾಣ, ಶ್ರದ್ಧಾ, ಪಂಚಮಹಾಭೂತಗಳು. ಶ್ರದ್ಧಾ ಅಂದ್ರೆ ಇವೆಲ್ಲ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಬಂದಿರುವಂಥ 16 ಕಲೆಗಳಲ್ಲಿ ಬಂದಿರುವಂಥ ವಿಷಯಗಳು. ಅದು ಹೆಚ್ಚು ವಿವರ ಇಲ್ಲೇನು ಬೇಡ. ಪಂಚಮಹಾಭೂತಗಳು ಮತ್ತೆ ಪಂಚಮಹಾಭೂತಗಳಿಂದ ಹುಟ್ಟಿರುವಂಥ ವಸ್ತುಗಳು ಇವೆಲ್ಲವೂ ಅನಿತ್ಯ. ಯಾವ ಹುಟ್ಟುತ್ತವೋ ಅವೆಲ್ಲವೂ ಅನಿತ್ಯ, ಯಾವ ಹುಟ್ಟಿಲ್ಲವೋ ಅವು ನಿತ್ಯ. ಪುರುಷ, ಪ್ರಕೃತಿ, ಆತ್ಮ ಇವು ಯಾವತ್ತೂ ಕೂಡ ಎಂದೂ ಹುಟ್ಟೋದಿಲ್ಲ, ಆದ್ರಿಂದ ಲಯ ಹೊಂದೋದು ಇಲ್ಲ. ಆದರೆ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ, ಅವನ ಪತ್ನಿ ಶ್ರದ್ಧಾ, ಅವಳು ಶ್ರದ್ಧೆಗೆ ಅಭಿಮಾನ್ಯಾದ್ರಿಂದ ಭಾರತೀ ದೇವಿ, ಆಕಾಶ ಇವೆಲ್ಲ ಹುಟ್ಟುತ್ತವೆ. ಹುಟ್ಟುವುದಿಲ್ಲ ಅಂತನೂ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಅರ್ಥದಲ್ಲಿ ಹುಟ್ಟುತ್ತವೆ, ಇನ್ನೊಂದು ಅರ್ಥದಲ್ಲಿ ಹುಟ್ಟುತ್ತವೆ. ಭಾಗಶಃ ಹುಟ್ಟುತ್ತವೆ, ಭಾಗಶಃ ಹುಟ್ಟೋದಿಲ್ಲ. ಆದ್ರಿಂದ ಪೂರ್ಣವಾಗಿ ಹುಟ್ಟಿಲ್ಲದೆ ಇದ್ದವನು ಪರಮಾತ್ಮ ಮಾತ್ರ. ಉಳಿದಿದ್ದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಹುಟ್ಟಿದೆ. ಮುಂದೆ ಸ್ಯಾಚ್ಯೈಕಸ್ಯ ಬ್ರಹ್ಮಶಬ್ದವತ್ತು ಅಂತ ಸೂತ್ರ, 5ನೇ ಸೂತ್ರ. ಈ ಹುಟ್ಟುವುದಿಲ್ಲ, ಅನುತ್ಪನ್ನವಾಗಿದೆ ಅಂತ ಪರಮಾತ್ಮನ ಬಗ್ಗೆನೂ ಹೇಳ್ತಾರೆ, ಮತ್ತೆ ಪಂಚಮಹಾಭೂತಗಳ ಬಗ್ಗೆನೂ ಹೇಳ್ತಾರೆ, ಎಲ್ಲದ್ರ ಬಗ್ಗೆನೂ ಹೇಳ್ತಾರೆ. ಒಂದೇ ಥರದ ಶಬ್ದವನ್ನೇ ಎಲ್ಲ ಕಡೆ ಬಳಕೆ ಮಾಡ್ತಾರೆ. ಆದರೆ ಒಂದೊಂದು ಕಡೆ ಒಂದೊಂದು ಥರದ ಶಬ್ದವನ್ನು ನಾವು ಹೇಳ್ತೇವೆ. ಒಂದೊಂದು ಕಡೆ ಒಂದೊಂದು ಅನುತ್ಪತ್ತಿ ಅನ್ನೋ ಶಬ್ದಕ್ಕೇನೆ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಒಂದರ್ಥ, ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಥವನ್ನು ಹೇಳ್ತೇವೆ. ಸರಿಯಾ?
ಅದು ಹೇಗೆ ಅಂತಂದ್ರೆ ಬ್ರಹ್ಮ ಶಬ್ದವತ್, ಈ ಬ್ರಹ್ಮ ಎಂಬ ಶಬ್ದ ಹೇಗೋ ಹಾಗೆ ಅಂತ. ಬ್ರಹ್ಮ ಎಂಬ ಶಬ್ದ ಜೀವರನ್ನು ಹೇಳ್ತದೆ, ಪರಮಾತ್ಮನನ್ನು ಹೇಳ್ತದೆ. ಬ್ರಹ್ಮ ಶಬ್ದಕ್ಕೆ ವಿಷ್ಣುವಿನಲ್ಲಿ ಮುಖ್ಯ ಅರ್ಥ ಮತ್ತು ಉಳಿದವರಲ್ಲಿ ಅಮುಖ್ಯ ಅರ್ಥ. ಅತಕಸ್ಮಾದುಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಚ. ತಾನು ಗುಣಪೂರ್ಣನಾಗಿದ್ದಾನೆ, ಇನ್ನೊಬ್ಬರನ್ನ ಗುಣಪೂರ್ಣರನ್ನಾಗಿ ಮಾಡ್ತಾನೆ. ಇಂಥ ಪೂರ್ಣವಾದ ಅರ್ಥದಲ್ಲಿ ಬ್ರಹ್ಮ ಬಂದಿರೋ ಬ್ರಹ್ಮ ಶಬ್ದ ವಾಚ್ಯನಾದವನು ಪರಮಾತ್ಮ ಮಾತ್ರ. ಉಳಿದವರೆಲ್ಲರೂ ಕೂಡ ಬ್ರಹ್ಮ ಶಬ್ದ ವಾಚ್ಯರಾಗಿರುವುದು ಅಪೂರ್ಣ ಅರ್ಥದಲ್ಲಿ. ಅದು ಈ ತತ್ವ ನಿರ್ಣಯದಲ್ಲಿ ಒಂದು ವೇದ ವಾಕ್ಯದಲ್ಲಿ ಬಂದಿದೆ, ಪರಮೋಪನಿಷತ್ ಅಂತ. ಬ್ರಹ್ಮಾಣಿ ಜೀವಾ ಸರ್ವೇಪಿ, ಎಲ್ಲಾ ಜೀವರನ್ನು ಕೂಡ ಬ್ರಹ್ಮ ಅಂತ ಹೇಳ್ಬೋದಂತೆ. ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದವನು ಪರಬ್ರಹ್ಮ ಅಂತಾರೆ. ಪ್ರಕೃತಿ ಪರಮಂ ಬ್ರಹ್ಮ, ಪ್ರಕೃತಿಯನ್ನ ಪರಮ ಬ್ರಹ್ಮ ಅಂತಾರೆ. ಇದನ್ನು ಗಮನಿಸ್ಬೇಕು. ಬ್ರಹ್ಮ ಪರಬ್ರಹ್ಮ, ಅದಕ್ಕೊಂದು ಮುಂದೆ ಮತ್ತೊಂದು ಮಕಾರ ಸೇರಿಸಿದ್ರೆ ಪರಮ ಬ್ರಹ್ಮ. ಜೀವರು ಬ್ರಹ್ಮರು, ಅದಕ್ಕೊಂದು ಪರಬ್ರಹ್ಮ ಸೇರಿಸಿದ್ರೆ ಮುಕ್ತರಾದವ್ರನ್ನ ಪರಬ್ರಹ್ಮ ಅನ್ಬೇಕು. ಅದಕ್ಕೊಂದು ಮತ್ತೊಂದು ಮಕಾರ ಸೇರಿಸಿ ಲಕ್ಷ್ಮೀ ದೇವಿಯನ್ನ ಪರಮ ಬ್ರಹ್ಮ ಅನ್ಬೇಕು. ಪರಮಂ ಮಹದ್ ಅಚ್ಯುತಃ, ಪರಮ ಮಹತ್ ಎಂಬ ಶಬ್ದದಿಂದ ಮತ್ತೊಂದು ಮಹತ್ ಎಂಬ ಶಬ್ದವನ್ನು ಸೇರಿಸಿ ಪರಮಾತ್ಮನ ಹೇಳಬೇಕು. ಹೀಗೆ ಬ್ರಹ್ಮಶಬ್ದ ವಾಚ್ಯನಾದವನು ವಿಷ್ಣುವು ಹೌದು, ಬೇರೆಯವರೂ ಹೌದು. ಆದರೆ ಮುಖ್ಯಾರ್ಥ ವಿಷ್ಣುವಿನಲ್ಲಿ, ಅಮುಖ್ಯಾರ್ಥ ಬೇರೆಯವರಲ್ಲಿ. ಹಾಗೇನೆ ಅನುತ್ಪತ್ತಿ ಪರಮಾತ್ಮನಿಗೂ ಇದೆ, ಉಳಿದವರಿಗೂ ಇದೆ. ಪರಮಾತ್ಮನಿಗೆ ಸರ್ವಥಾ ಅನುತ್ಪತ್ತಿ, ಉಳಿದವರಿಗೆ ಒಂದು ರೀತಿಯಲ್ಲಿ ಅನುತ್ಪತ್ತಿ, ಮತ್ತೊಂದು ರೀತಿಯಲ್ಲಿ ಉತ್ಪತ್ತಿ. ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ತಾತ್ಪರ್ಯ. ಸರಿಯಾ? ಮುಂದೆ ಪ್ರತಿಜ್ಞಾಹಾನಿ ವ್ಯತಿರೇಕಾತ್ ಶಬ್ದೇಭ್ಯ ಅಂತ ಸೂತ್ರ. ಅದಕ್ಕೇನರ್ಥ ಅಂದ್ರೆ, ಈ ಬ್ರಹ್ಮಶಬ್ದ ಏನಿದೆಯಲ್ಲ, ಅಲ್ಲ ಅನುತ್ಪತ್ತಿ ಅನ್ನೋ ಶಬ್ದ, ಅನುತ್ಪತ್ತಿ ವಾಚಕವಾದಂತಹ ಶಬ್ದವನ್ನ ಆಕಾಶದಲ್ಲಿ ಮುಖ್ಯವಾಗಿ ಪರಿಗಣನೆ ಮಾಡಬಾರ್ದು, ಪರಮಾತ್ಮನಿಗೆ ಮಾತ್ರ ಮುಖ್ಯವಾಗಿ ಪರಿಗಣನೆ ಮಾಡಬೇಕು. ಒಂದು ವೇಳೆ ಆಕಾಶಕ್ಕೆ ಸಂಬಂಧಪಟ್ಟಂತೆ ಕೂಡ ಅನುತ್ಪತ್ತಿ ಅನ್ನೋದನ್ನು ಮುಖ್ಯ ಪರಿಗಣನೆ ಮಾಡಿದ್ರೆ, ಇದಂ ಸರ್ವಮಸರ್ಜತ ಅನ್ನೋ ಪ್ರತಿಜ್ಞೆಗೆ ಹೇಗೆ ಅರ್ಥ ಹೇಳ್ತೀರಿ ನೀವು? ಇದಂ ಸರ್ವಮಸರ್ಜತ ಅಂದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡಿದ ಅಂತ ಅರ್ಥ. ಎಲ್ಲವನ್ನೂ ಅಂತ ಅಲ್ಲಿ ಬಂದ್ಮೇಲೆ ಅದಕ್ಕೆ ನೀವು ಆಕಾಶವನ್ನು ಬಿಟ್ಟು ಎಲ್ಲವನ್ನು ಅಂತ ಅರ್ಥ ಮಾಡ್ಬೇಕಾಗ್ತದೆ. ಇದೆಲ್ಲ ಸರಿಯಾಗೋದಿಲ್ಲ. ಸರಿಯಾ? ಪ್ರತಿಜ್ಞೆಗೆ ಹಾನಿ ಬರ್ತದೆ. ಆತ್ಮಾವ ಇದಂ ಏಕೈವಗ್ರ ಆಸೀತ್, ಪರಮಾತ್ಮನ ಬಿಟ್ಟು ಬೇರೆ ಯಾವುದು ಕೂಡ ಇರಲಿಲ್ಲ, ಎಲ್ಲವೂ ಆಮೇಲೆ ಹುಟ್ಟಿತು ಅಂತ ಬಂದಿದೆ ಅಲ್ಲೇ. ಆದ್ರಿಂದ ಆಕಾಶಾದಿಗಳಿಗೂ ಅನುತ್ಪತ್ತಿಯನ್ನು ಹೇಳಿದ್ರು ಕೂಡ ಅದು ಒಂದು ರೀತಿಯಿಂದ ಅನುತ್ಪತ್ತಿ, ಇನ್ನೊಂದು ರೀತಿಯಿಂದ ಉತ್ಪತ್ತಿ ಇದ್ದೇ ಇದೆ ಅಂತಾನೆ ತಿಳ್ಕೋಬೇಕು. ಯಾವ ರೀತಿಯಿಂದಲೂ ಉತ್ಪತ್ತಿ ಇಲ್ಲದೆ ಇದ್ದವನು ಪರಮಾತ್ಮ ಮಾತ್ರ. ಆಕಾಶಾದಿಗಳಿಗೆ ಉತ್ಪತ್ತಿಯನ್ನು ಹೇಳುವಂತಹ ಅನೇಕ ವಾಕ್ಯಗಳಿರೋದ್ರಿಂದ ಆಕಾಶಗಳಿಗೆ ಉತ್ಪತ್ತಿಯನ್ನು ಒಪ್ಪಲೇಬೇಕು ಅಂತ ಅರ್ಥ. ಯಾವದ್ವಿಕಾರಂತೂ ವಿಭಾಗವು ಲೋಕವತು ಓಂ ಅಂತ ಮುಂದಿನ ಸೂತ್ರ. ಈ ವಿಕಾರವನ್ನು ಹೊಂದುವಂತಹ ವಸ್ತು ಏನಿದೆಯಲ್ಲ, ಅದೆಲ್ಲವೂ ಕೂಡ ಅಲ್ಪಶಕ್ತಿ ಉಳ್ಳದ್ದು ಜಗತ್ತಿನಲ್ಲಿ ಕಂಡಿದೆ. ಅಲ್ಪಶಕ್ತಿ ಉಳ್ಳದ್ದಲ್ಲೂ ವಿಕಾರಕ್ಕೆ ಒಳಗಾಗೇ ಆಗ್ತದೆ. ಉದಾಹರಣೆಗೆ ಘಟ ಪಟ ಮೊದಲಾದ್ದೆಲ್ಲವೂ. ಪರಮಾತ್ಮ ವಿಕಾರಕ್ಕೆ ಒಳಗಾಗೋದಿಲ್ಲ, ಪೂರ್ಣ ಶಕ್ತಿ ಉಳ್ಳವನು. ಆಕಾಶಾದಿಗಳು ವಿಕಾರಕ್ಕೆ ಒಳಗಾಗ್ತವೆ, ಅದರಿಂದ ಅಲ್ಪಶಕ್ತಿ ಉಳ್ಳವುಗಳು. ಸರಿ? ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.